ಬೆಂಗಳೂರಿನಲ್ಲಿ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸಿನಿಮೀಯ ರೀತಿಯಲ್ಲಿ ಯುವತಿ ರಮ್ಯಾ ಬದುಕುಳಿದಿದ್ದಾಳೆ. ಬಾಡಿಗೆಗೆ ಕಾರು ತೆಗೆದುಕೊಂಡು ಬಂದಿದ್ದಂತಹ ನಾಗವೇಂದ್ರ ಎಂಬ ಯುವಕ ಮೊದಲೇ ಪ್ಲಾನ್ ಮಾಡಿ ನಾಡ ಬಾಂಬ್ ಅನ್ನ ತಯಾರಿಸಿಕೊಂಡು ಬಂದಿದ್ದ. ಶಿರಾ ರಸ್ತೆಯಲ್ಲಿ ರಮ್ಯಾಳ ತಲೆಗೆ ಆಯುಧದಿಂದ ಹೊಡೆದು ನಾಗೇಂದ್ರ ಬಳಿಕ ನಾಡ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾನೆ. ಆದರೆ ರಮ್ಯಾ ಮತ್ತು ಕಾರು ಚಾಲಕ ಇಬ್ಬರೂ ಕೂಡ ಓಡಿ ಹೋಗಿದ್ದು, ಈ ವೇಳೆ ತಾನೇ ಬ್ಲಾಸ್ಟ್ ಮಾಡಿಕೊಂಡಿದ್ದಾನೆ. ನಾಗೇಂದ್ರ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರು ಚಾಲಕ ಕಿಡ್ನಾಪ್ ಮಾಡಿರೋದಲ್ಲ, ಪ್ರಿಯಕರ ನಾಗೇಂದ್ರ ಕಿಡ್ನಾಪ್ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ರಮ್ಯಾ ಹಾಗೂ ನಾಗೇಂದ್ರ 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ನಾಗೇಂದ್ರ ಮೂಲತಃ ಅಂಕೋಲದವನು. ಇನ್ನು ಮದುವೆಗೆ ಒಪ್ಪಿಗೆ ನೀಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಮ್ಯಾ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಆಸ್ಪತ್ರೆಯಿಂದ ಸಂಜಯ್ ಗಾಂಧಿ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವಂತಹ ರಮ್ಯಾಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಆ ನಂತರದಲ್ಲಿ ಕಾರ್ನಲ್ಲಿ ತುಮಕೂರು ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸ್ನ ಆಧಾರದ ಮೇಲೆ ಪೊಲೀಸರು ಕಾರು ಚಾಲಕನಿಗೆ ಕಾಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಕಾರು ಚಾಲಕ ಹೇಳ್ತಾನೆ. ಆಗ ಕಾರು ಚಾಲಕ ನಾಗೇಂದ್ರನಿಗೆ ಮಾಹಿತಿಯನ್ನ ನೀಡ್ತಾನೆ. ಈ ಸಂದರ್ಭದಲ್ಲಿ ನಾಗೇಂದ್ರ ಚಾಕುವಿನಿಂದ ಯುವತಿಗೆ ಚುಚ್ಚುತ್ತಾನೆ. ಈ ಸಂದರ್ಭದಲ್ಲಿ ಕಾರ್ ಚಾಲಕ ಕಾರನ್ನು ನಿಲ್ಲಿಸಿ ಅಲ್ಲಿಂದ ಪರಾರಿಯಾಗ್ತಾನೆ. ಇನ್ನು ರಮ್ಯಾ ಕೂಡ ಹೇಗೋ ತಪ್ಪಿಸ್ಕೊಳ್ತಾಳೆ. ಆದ್ರೆ ಮೊದಲೇ ಪ್ಲಾನ್ ಮಾಡಿ ನಾಡ ಬಾಂಬ್ ತಂದಿದ್ದಂತಹ ನಾಗೇಂದ್ರ ಕಾರ್ನಲ್ಲಿ ಅದನ್ನ ಬ್ಲಾಸ್ಟ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಕಾರ್ನ ಸಮೇತವಾಗಿ ನಾಗೇಂದ್ರ ಸುಟ್ಟು ಕರಕಲಾಗಿದ್ದಾನೆ. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದು, ಯಾಕಾಗಿ ಈ ರೀತಿಯಾಗಿ ನಾಗೇಂದ್ರ ಮಾಡ್ದ ಅನ್ನುವಂತಹ ಬಗ್ಗೆ ಯುವತಿಯಿಂದಲೂ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.